ಎಲ್ರಿಗೂ ನಮಸ್ತೆ. ಇವತ್ತು ನಾವು ಡೆಕೋರೇಟಿವ್ ಕ್ಯಾಂಡಲ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ವ್ಯಾಕ್ಸ್ನ ಈ ರೀತಿ ನಾವು ಮೆಲ್ಟ್ ಮಾಡಬೇಕು. ನಂತರ ಲೋಟಕ್ಕೆ ಒಂದು ಚೂರು ಯಾವುದಾದ್ರೂ ಎಣ್ಣೆನ ಹಾಕಿ ಈ ರೀತಿ ಪೂರ್ತಿ ಲೋಟಕ್ಕೆ ಈ ರೀತಿ ಒರೆಸ್ಬೇಕಾಗುತ್ತೆ. ನಂತರ ಆಮೇಲೆ ನಾವು ದಾರನ ಅದರೊಳಗಡೆ ಹಾಕಿ ಅರ್ಧ ಲೋಟ ಆಗೋ ಅಷ್ಟು ನಾವು ವ್ಯಾಕ್ಸ್ನ ನಾವು ತುಂಬಿಸ್ಬೇಕು. ನಂತರ ಅದು ಸೆಟ್ ಆದಮೇಲೆ ದಾರ ಹಿಡಿದು ಕ್ಯಾಂಡಲ್ನ ತೆಗಿಬೇಕು. ನಂತರ ಉಳಿದಿರೋಂಥ ವ್ಯಾಕ್ಸ್ನ ಸ್ವಲ್ಪನೇ ಬಿಸಿ ಇಟ್ಕೊಂಡು ಆಫ್ ಮಾಡಿ ನಂತರ ಅದನ್ನ ಎಗ್ ರೀತಿಲಿ ನಾವು ಬೀಟ್ ಮಾಡಬೇಕು. ಸ್ವಲ್ಪ ಜೋರಾಗಿ ಬೀಟ್ ಮಾಡಿದ್ಮೇಲೆ ನಮಗೆ ಈ ರೀತಿ ಗಟ್ಟಿಯಾಗಿ ಬರುತ್ತೆ. ಈ ರೀತಿ ಕನ್ಸಿಸ್ಟೆನ್ಸಿ ಬಂದಮೇಲೆ ಏನು ಮಾಡಬೇಕು, ಅದನ್ನು ತೊಗೊಂಡು ನಾವು ಕ್ಯಾಂಡಲ್ಗೆ ಈ ರೀತಿ ಸ್ಪೂನ್ ಅಥವಾ ಕೈಯಿನ ಸಹಾಯದಿಂದನೇ ಹಾಕ್ಬೋದು. ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ನಮಗೆ ಬರುತ್ತೆ. ಆಮೇಲೆ ಹಾಕಬೇಕು ಈ ಥರ. ಅದು ಆದಮೇಲೆ ನಮಗೆ ಈ ರೀತಿ ಚಮಕಿ ಅಥವಾ ಬೀಡ್ಸ್ ಏನೇನು ಇರುತ್ತೆ ಅದನ್ನೆಲ್ಲನೂ ಹಾಕಿ ನಾವು ಯಾವುದರಿಂದ ಬೇಕಾದರೂ ಈ ರೀತಿ ಡೆಕೋರೇಟ್ ಮಾಡಿದಾಗ ನಮಗೆ ಡೆಕೋರೇಟಿವ್ ಕ್ಯಾಂಡಲ್ ರೆಡಿಯಾಗಿರುತ್ತೆ.